ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಪೂರ್ಣಾನುಗ್ರಹ ಭಾಗ್ಯದಲ್ಲಿ ಗುರು ಭಾಗ್ಯೋದಯ ಆಗುತ್ತೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ತೊಂದರೆ ತೊಡಕುಗಳಿದ್ರೂ ಕೂಡ ಪರಿಹಾರ ಮಾಡಿಕೊಳ್ಳುವಂಥ ಯೋಗ ಇರುತ್ತೆ. ಗುರುವಿನ ಅನುಗ್ರಹ ಪೂರ್ಣಾನುಗ್ರಹ ಇದೆ. ಹಾಗಾಗಿ ಇವರಿಗೆ ವಿವಾಹ ಆಗತಕ್ಕಂಥದ್ದು, ಸಂತಾನ ಆಗತಕ್ಕಂಥ ವ್ಯಕ್ತಿ ಆಗುವಂಥ ಯೋಗಗಳು, ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡುವಂಥ ಯೋಗ, ಮನೆ ಕಟ್ಟೋದು, ಗೃಹಪ್ರವೇಶ ಮಾಡೋದು, ನಾಮಕರಣ ಮಾಡೋದು, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶುಭ ಕಾರ್ಯವನ್ನು ಮಾಡುವಂಥ ಯೋಗಗಳು ಈ ಒಂದು ತುಲಾರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಗುರುವಿನ ಪೂರ್ಣಾನುಗ್ರಹ ಇರೋದ್ರಿಂದ ಗುರುವರ ಗೌರವ, ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ, ಮನ್ನಣೆ ಇವೆಲ್ಲವೂ ಸಿಗುವಂಥ ಯೋಗ ತುಲಾರಾಶಿಯವರಿಗೆ ಇರ್ತದೆ. ಹೊರದೇಶ ಪ್ರಯಾಣ ಮಾಡುವಂಥ ಯೋಗ, ಅಲ್ಲಿ ಅಧ್ಯಯನ ಮಾಡುವಂಥ ಯೋಗ, IAS IPS ಓದತಕ್ಕಂಥವ್ರು ಯಾರಾದರೂ ಇದ್ದರೆ ಉನ್ನತ ವ್ಯಾಸಂಗ ಮಾಡುವಂಥ ಯೋಗ. ಆ ನಂತರದಲ್ಲಿ ಇನ್ನೂ ವಿಶೇಷವಾಗಿ ಈ ತುಲಾರಾಶಿಯವರು ಕಲಾವಿದರಾಗಿದ್ದರೆ ಕಲಾವಿದರಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಗುವಂಥ ಯೋಗ, ಕಲಾವಿದರಿಗೆ ಒಳ್ಳೆಯದಾಗ್ತದೆ. ಮೀಡಿಯಾದಲ್ಲಿರೋರಿಗೆ, ಪತ್ರಕರ್ತರಿಗೆ ಮತ್ತು ಈ ಒಂದು ಮೀಡಿಯಾದಲ್ಲಿರೋದ್ರ ಜೊತೆಗೆ ಇನ್ನು ಕೆಲವಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಒಳ್ಳೆಯದಾಗುವಂಥ ಯೋಗ. ಅಂದರೆ ತುಲಾರಾಶಿಗೆ ಶುಕ್ರನು ಕಾರಕನು, ಶುಕ್ರನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಈ ರೆಡಿಮೇಡ್ ಬಟ್ಟೆ ಮಾರ್ತಕ್ಕಂಥವ್ರು, ಈಗೆಲ್ಲ ರೆಡಿ ಮಾಡಿ ಕೊಡ್ತಕ್ಕಂಥ ಬಟ್ಟೆ ಗಾರ್ಮೆಂಟು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಆನಂತರದ ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭಗಳು ಪ್ರಾಪ್ತಿಯಾಗುತ್ತೆ. ಎಲ್ಲವೂ ಒಳ್ಳೆಯ ಫಲಗಳನ್ನು ಅನುಭವಿಸುವಂಥ ಯೋಗ ತುಲಾರಾಶಿಯವರಿಗೆ. ಅದರ ಜೊತೆಗೆ ಇನ್ನು ಕೆಲವೊಂದಷ್ಟು ನಾವು ಹೇಳ್ತೀವಿ, ವಿಶೇಷವಾಗಿ ಚಿನ್ನದ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ರತ್ನದ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ಇನ್ನು ಡೈಮಂಡು, ಪ್ಲಾಟಿನಮ್ಮು, ಬೆಳ್ಳಿ, ಬಂಗಾರ, ಚಿನ್ನ ಎಲ್ಲ ವ್ಯಾಪಾರ ಮಾಡ್ತಕ್ಕಂಥ ಶೋರೂಮ್ಗಳು ಇಟ್ಕೊಂಡಿರ್ತಕ್ಕಂಥವ್ರು, ಚಿಕ್ಕದಾಗಿ ದೊಡ್ಡದಾಗಿ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಅಂದರೆ ಅವರಿಗೆ ಬಿಸ್ನೆಸ್ಸು ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹೇಳಬೇಕು. ಇನ್ನು ಪೆಟ್ರೋಲಿಯಂ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಂಕಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅದನ್ನು ನಡೆಸುವಂಥ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ಇನ್ನು ವಿಶೇಷವಾಗಿ ನಾವು ಯಾವುದನ್ನು ಹೇಳಬೇಕಂತಂದರೆ, ಇನ್ನು ನೀರಿನ ವ್ಯಾಪಾರ ಮಾಡ್ತಕ್ಕಂಥವ್ರು, ಹಾಲಿನ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವ್ರಿಗೂ ಕೂಡ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ಇನ್ನು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಇನ್ನು ಲೋಹ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವವರಿಗೆ ಅನುಕೂಲ ಇದೆ. ಇನ್ನು ವೈದ್ಯರಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಅವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರ ಮಾಡೋರಿಗೆ ಸ್ವಲ್ಪ ನಿಧಾನ ಇದೆ ಇದರಲ್ಲಿ. ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಲೆವೆಲ್ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ, ಸ್ಲೋ ಮೂಮೆಂಟ್ ಇದೆ. ಬಟ್ ಬೇರೆ ಎಲ್ಲ ಒಳ್ಳೆಯದಿದೆ ಅಂತ ಹೇಳಬೇಕು. ಇನ್ನು ಯಾವುದೇ ಶುಭ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಕೈಗೊಳ್ಳುವಂಥ ಯೋಗ, ಮನೆ, ಕಾರು, ಫ್ಲಾಟು ತೆಗೆದುಕೊಳ್ಳುವಂಥ ಯೋಗ, ಕೋರ್ಟು ಕಚೇರಿ ವ್ಯಾಜ್ಯರಿ ಶತ್ರು ಧ್ವಂಸ ಆಗುವಂಥ ಯೋಗ, ಮಕ್ಕಳು ಒಳ್ಳೆಯ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವಂಥ ಯೋಗ. ಅದರ ಜೊತೆಗೆ ಸೈಂಟಿಸ್ಟ್ ಆಗ್ಬೋದು, ಡಿಫೆನ್ಸ್ಗೆ ಹೋಗ್ಬೋದು, ಹೀಗೆ ಅದನ್ನು ಕೂಡ ಮಾಡ್ಬೋದು, ಅದೂ ಇದೆ. ಏರೋನಾಟಿಕ್ಸ್ ಓದ್ಬೋದು. ಹೀಗೆ ಓದೋರಿಗೆ ಓದುವಂಥ ಯೋಗ, ಓದಿ ಮುಗಿದವರಿಗೆ ಒಳ್ಳೆಯ ಕೆಲಸದಲ್ಲಿ ಹೋಗಿ ಸೆಟ್ಲ್ ಆಗುವಂಥ ಯೋಗ, ಇವ್ರ ಲೈಫ್ ಸೆಟ್ಲ್ ಆಗುವಂಥ ಯೋಗ ಕೂಡ ಇರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಏನೇ ಕೆಲಸ ಹಿಡಿದ್ರೂ ಕೂಡ ಒಳ್ಳೆಯದಾಗೋದಕ್ಕೆ ಗುರುವಿನ ಅನುಗ್ರಹ ಬೇಕಾಗ್ತದೆ. ಗುರುವಿನ ಪೂರ್ಣ ಅನುಗ್ರಹ ಇದೆ ಅಂತ ನಾವು ಹೇಳ್ತೀವಿ. ಈ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ. ಶನಿ 6ರಲ್ಲಿ, ಶನಿ ಷಷ್ಠದಲ್ಲಿದ್ದರೆ ಯಾವುದೇ ವ್ಯವಹಾರ ಕೂಡ ನಮಗೆ ತೊಂದರೆ ಆಗೋದಿಲ್ಲ. ಶುಕ್ರ ಭೃಗುಷಷ್ಠ ಅಂತ ಹೇಳ್ತೀವಿ. ಶುಕ್ರ 6ರಲ್ಲಿದ್ದರೂ ಕೂಡ ಅಂಥ ದೊಡ್ಡ ತೊಂದರೆ ಹುಚ್ಚನಾಗಿದ್ದಾನೆ, ರಾಶಿಯಾಧಿಪತಿ ಹುಚ್ಚನಾಗಿದ್ದಾನೆ, ಅಂಥ ತೊಂದರೆಗಳೇನಾಗೋದಿಲ್ಲ. ಲಾಭಾಧಿಪತಿ ಷಷ್ಠದಲ್ಲಿದ್ದಾನೆ, ಲಾಭ ಕಮ್ಮಿ ಆಗುತ್ತೆ, ಲಾಭ ನಿಧಾನ ಆಗುತ್ತೆ, ಕಮ್ಮಿ ಆಗುತ್ತೆ. ಲಾಭ ಕಮ್ಮಿ 10%, ನೀವು 20% ಲಾಭ ಬರಬೇಕು, 10% ಬರುತ್ತೆ. ವ್ಯವಹಾರದ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಹೋಗಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ. ಮೇಲೆ ಏರೋದು, ಕೆಳಗೆ ಬೀಳೋದು, ಲಾಸ್ ಆಗೋದು, ನಷ್ಟ ಆಗೋದು, ತೊಂದರೆ ಬರೋದು, ಟೆನ್ಷನ್ ಆಗೋದು, ಒತ್ತಡ ಕೊಡೋದು, ಇವೆಲ್ಲ ಜೀವನದಲ್ಲಿ ಇರುತ್ತೆ. ಏನೂ ಆಗದೆ ಇರಲ್ಲ. ಅದನ್ನು ಎದುರಿಸ್ಕೊಂಡು ಹೋದರೆ ನಮಗೆ ಜೀವನದಲ್ಲಿ ಯಶಸ್ಸಾಗುತ್ತೆ. ಎದುರಿಸಲೇಬೇಕಾಗತ್ತೆ. ಮನುಷ್ಯನಿಗೆ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದರ ಜೊತೆಗೆ ಸೌಕರ್ಯವನ್ನು ಕೊಟ್ಟಿದ್ದಾನೆ, ವ್ಯವಸ್ಥೆಯನ್ನು ಭಗವಂತ ಕೊಟ್ಟಿದ್ದಾನೆ. ಅದೆಲ್ಲ ಅನುಭವಿಸುವಂಥದ್ದು, ಸರಿ ಮಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ನಮಗೆ ಕೊಡಬೇಕು. ಮತ್ತು ಕೊಟ್ಟಿಲ್ಲ ಅಂದರೆ ದೇವ್ರ ಹತ್ರ ಬೇಡಬೇಕು, ಅದಕ್ಕೆ ಯೋಚನೆ ಮಾಡಬೇಕು. ಅದು ಕೂಡ ಒಳ್ಳೆಯದಾಗುತ್ತೆ. ಇನ್ನೆಲ್ಲ ರೀತಿಯ ಚಿಂತನೆಗಳಿದೆ. ಮತ್ತು ನಿಮಗೆ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು, ಗುಡಿ ಗೋಪುರವನ್ನು ಕಟ್ಟಿಸ್ತಕ್ಕಂಥದ್ದು, ತೀರ್ಥಯಾತ್ರೆಗಳಿಗೆ ಹೋಗಿ ನದಿ ಸ್ನಾನ, ತೀರ್ಥಕ್ಷೇತ್ರ ಸ್ನಾನವನ್ನು, ಸಮುದ್ರ ಸ್ನಾನ ಮಾಡುವಂಥ ಯೋಗಗಳಿದೆ. ಸಹಕಾರಿ ಕ್ಷೇತ್ರದಲ್ಲಿದ್ದು ಒಳ್ಳೆಯ ಜನರಿಗೆ ಸೌಕರ್ಯ ಮಾಡ್ತಕ್ಕಂಥದ್ದು, ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಸಮಾಜ ಸೇವೆ ಮಾಡುವಂಥ ಯೋಗಗಳು ಕೂಡ ಈ ತುಲಾರಾಶಿಯವರಿಗೆ ಇರ್ತದೆ. ಹಾಗಾಗಿ ತುಲಾರಾಶಿಯವರ ಜೀವನದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖವಾಗಿರ್ತಕ್ಕಂಥ ಒಳ್ಳೆಯದು ಅವರಿಗೆ ಫಲ ಇದೆ. ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸಿದೆ. ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಹೊಂದುವಂಥ ಯೋಗ ಇದೆ. ತಾವು ನಿಷ್ಠಾವಂತರು, ಪ್ರಜ್ಞಾವಂತರು, ಜೊತೆಗೆ ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಯೋಚನೆಯನ್ನು ಚಿಂತನೆಯನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಈ ತುಲಾರಾಶಿಯವರು. ಹಾಗಾಗಿ ತುಲಾರಾಶಿಯವರಿಗೆ ಶೋಫಲಗಳಿದೆ. ಮತ್ತು ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ, ಎಲ್ಲಿ ಮಾಡಬಾರ್ದು ಅನ್ನೋದು ಗೊತ್ತಿದೆ. ತಪ್ಪು ಸರಿ ಅರ್ಥ ಮಾಡಿಕೊಂಡು ಮುಂದೆ ಜೀವನವನ್ನು ಸಾಗಿಸುವಂಥ ವ್ಯಕ್ತಿಗಳು ತಾವಾಗಿದ್ದೀರಿ. ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಭಗವಂತನ ನಂಬಿ, ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ, ನಿಮ್ಮ ದಶಾಭುಕ್ತಿ ತೊಂದರೆ ಇದ್ದರೆ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಅಲ್ಲಿ ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗ್ತಾ ಇದೆ, ಇನ್ನೂ ಒಳ್ಳೆಯದಾಗುತ್ತೆ. ಅದೇ ರೀತಿ ತೊಂದರೆಯಲ್ಲಿ ಇದ್ದರೆ ಹತ್ತಿರಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲವೂ ಪರಿಹಾರ ಆಗುತ್ತೆ. ಶುಭವಾಗಲಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.